ಲಾರ್ಡ್. ಪ್ರಿಯರೇ, ಈ ದಿನ ಸತ್ಯವೇದದಲ್ಲಿರುವ ಕೆಲವು ವ್ಯಕ್ತಿಗಳ ಕುರಿತು ನಾವು ನೋಡೋದಾದರೆ, ಎಸ್ತೇರಳು ತಂದೆ ತಾಯಿ ಇಲ್ಲದಂಥ ಒಂದು ಅನಾಥಳಾಗಿದ್ದಳು. ಹಲ್ಲೆಲೂಯಾ. ಆ ಅನಾಥಳಾಗಿದ್ದ ಎಸ್ತೇರಳನ್ನ ಕರ್ತನು ಒಂದು ರಾಣಿಯಾಗಿ, ಅಂದರೆ 127 ಸಂಸ್ಥಾನಗಳಿಗೆ ಒಂದು ರಾಣಿಯಾಗಿ ಮಾರ್ಪಡಿಸಿದ್ರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಯೋಸೇಫನನ್ನ ತನ್ನ ಸ್ವಂತ ತಂದೆ ಕೂಡ ದ್ವೇಷಿಸ್ತಾ ಇದ್ರು, ಸಹೋದರರು ಕೂಡ ದ್ವೇಷಿಸ್ತಾ ಇದ್ರು. ಯಾಕೆಂದ್ರೆ ಆತನು ತನಗೆ ಬರುವಂತ ಸ್ವಪ್ನವನ್ನ, ಅಂದ್ರೆ ಆ ಕನಸನ್ನ ತಂದೆಗೆ ಸಹೋದರರಿಗೆ ಹೇಳಿದಾಗ ಅವರಿಗೆ ಆತನ ಮೇಲೆ ಹೊಟ್ಟೆ ಕಿಚ್ಚು ಬಂದು ಅವನನ್ನು ದ್ವೇಷಿಸ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದಾವೀದನನ್ನು ನೋಡುವಾಗ ದಾವೀದನ ಮೇಲೆ ತನ್ನ ಅಣ್ಣಂದಿರಿಗೆ ಭಯಂಕರವಾದ ಒಂದು ಸಿಟ್ಟು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ಸೌಲನನ್ನು ನೋಡುವಾಗ ಸೌಲನು ದೇವರ ಮಕ್ಕಳನ್ನು ಹಿಂಸಿಸುತ್ತಾ ಅವನು ಎಲ್ಲರಿಗೂ ಕೂಡ ಒಂದು ಕಠಿಣವಾಗಿ ಕಾಣಿಸ್ಕೊಳ್ತಿದ್ದ ಒಂದು ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ಇದೆಲ್ಲ ಯಾಕೆ ಈ ದಿನದಲ್ಲಿ ನಾನು ಹೇಳ್ತಾ ಇದ್ದೀನಿ ಅನ್ನೋದಾದ್ರೆ ನೀವು ಯೋಚನೆ ಮಾಡ್ತಾ ಇರ್ಬೋದು, ಏನು ಈ ದಿನ ಇದನ್ನೆಲ್ಲ ಹೇಳ್ತಾ ಇದ್ದೀನಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರೇ, ಅನಾಥಳಾಗಿದ್ದ ಎಸ್ತೇರಳನ್ನ ರಾಣಿಯಾಗಿ ಮಾಡಿದಂಥ ದೇವರು ಈ ದಿನ ನಿಮ್ಮಲ್ಲಿ ಈ ವಿಡಿಯೋ ನೋಡ್ತಿರುವ ಅನೇಕರಲ್ಲಿ ಒಂದು ಯೋಚನೆ ಇರ್ಬೋದು, ಅಯ್ಯೋ ನನಗೆ ಅಪ್ಪ ಇಲ್ಲ, ನನಗೆ ಅಮ್ಮ ಇಲ್ಲ, ನನಗೆ ಯಾರ ಸಹಾಯವೂ ಇಲ್ಲ ಎಂಬುದಾಗಿ ನಿಮ್ಮಲ್ಲಿ ಅನೇಕರಿಗೆ ಆ ರೀತಿ ಒಂದು ದುಃಖ ಆವರಿಸಿಕೊಂಡಿರ್ಬೋದು. ಅದಕ್ಕಾಗಿಯೇ ನಿಮ್ಮನ್ನು ಬಲಪಡಿಸುವುದಕ್ಕಾಗಿಯೇ ಈ ವಾಕ್ಯಗಳನ್ನು, ಈ ಒಂದು ವ್ಯಕ್ತಿಗಳನ್ನು ಕುರಿತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನೀವು ಚಿಂತೆ ಮಾಡಬೇಡ್ರಿ. ಅನಾಥಳಾಗಿದ್ದ ಎಸ್ತೇರಳನ್ನ ದೇವರು ಹೇಗೆ 127 ಸಂಸ್ಥಾನಗಳಿಗೆ ಒಂದು ರಾಣಿಯನ್ನಾಗಿ ಮಾಡಿದ್ರು, ನಿಮ್ಮ ಜೀವನದಲ್ಲಿ ಕೂಡ ತಂದೆಯಾದ ದೇವರು ನಿಮಗೆ ತಂದೆಯ ಸ್ಥಾನದಲ್ಲಿ, ತಾಯಿಯ ಸ್ಥಾನದಲ್ಲಿ, ಸಹೋದರನ ಸ್ಥಾನದಲ್ಲಿ, ಸ್ನೇಹಿತನ ಸ್ಥಾನದಲ್ಲಿ ನಿಂತು ನಿಮ್ಮೆಲ್ಲರ ಜೀವನಗಳನ್ನು, ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾರೆ. ಆತನನ್ನು ನೀವು ನಂಬಿರಿ, ಪ್ರಾರ್ಥನೆ ಮಾಡ್ರಿ, ಖಂಡಿತ ನಿಮ್ಮ ಸ್ಥಿತಿಗತಿಗಳನ್ನು ಆತನು ಬದಲಾಯಿಸ್ತಾರೆ. ಯಾರು ಕೂಡ ಚಿಂತೆ ಮಾಡಬೇಡ್ರಿ, ನಾನು ಅನಾಥಳು, ನನ್ನ ಎಲ್ಲ ಕೈ ಬಿಟ್ಟಿದ್ದಾರೆ, ನನ್ನನ್ನು ಯಾರು ನೋಡ್ಕೊಳ್ಳೋರಿಲ್ಲ, ನನಗೆ ಯಾರು ಗತಿ ಇಲ್ಲ ಎಂಬುದಾಗಿ ಚಿಂತೆ ಮಾಡಬೇಡ್ರಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಯೋಸೇಫನನ್ನು ನೋಡೋದಾದ್ರೆ ಎಲ್ಲರಿಂದ ದ್ವೇಷಿಸಲ್ಪಟ್ಟ ಒಂದು ವ್ಯಕ್ತಿ. ಆತನನ್ನು ಎಷ್ಟೋ ಬಾರಿ ಸಾಯಿಸಬೇಕೆಂಬುದಾಗಿ ತನ್ನ ಸಹೋದರರು ಪ್ರಯತ್ನಿಸಿ ಹಳ್ಳಕ್ಕೆ ಹಾಕಿದ್ರು. ಮಿದ್ಯಾನ್ಯರಿಗೆ ಆತನನ್ನು ಮಾರಿದ್ರು. ಅಲ್ಲಿ ಹೋಗಿ ಒಂದು ದಾಸನಾಗಿದ್ದ. ಅಲ್ಲಿ ನೋಡಿದ್ರೆ ಪಾಪದ ಒಂದು ಶೋಧನೆ. ಈ ಎಲ್ಲ ಪರಿಸ್ಥಿತಿಗಳಲ್ಲೂ ಯೋಸೇಫನಿಗೆ ಒಂದು ಮಾತ್ರ ಗೊತ್ತಿತ್ತು, ನನ್ನನ್ನು ಪ್ರೀತಿಸುವ ದೇವರಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಆ ಭಯ ಇದ್ದದ್ದರಿಂದಲೇ ಆತನು ಪಾಪವನ್ನು ಸಹ ಮಾಡಲಿಲ್ಲ. ಈ ದಿನ ಪ್ರಿಯರೇ, ನೀವು ಹಾದು ಹೋಗುತ್ತಿರುವ ಪರಿಸ್ಥಿತಿಗಳು ಬಹಳ ಕಠಿಣವಾಗಿರ್ಬೋದು, ಎಲ್ಲರಿಂದ ದ್ವೇಷಿಸಲ್ಪಡುವ ಒಂದು ಪರಿಸ್ಥಿತಿ ಆಗಿರ್ಬೋದು, ಎಲ್ಲರಿಂದ ಕೈ ಬಿಡಲ್ಪಟ್ಟ ಪರಿಸ್ಥಿತಿ ಆಗಿರ್ಬೋದು. ನೀವು ಒಳ್ಳೆಯದನ್ನು ಮಾಡಿದ್ರು ಅವರು ನಿಮಗೆ ಕೆಟ್ಟದ್ದನ್ನೇ ಬಯಸ್ತಾ ಇರ್ಬೋದು, ಅನೇಕರು ನಿಮ್ಮನ್ನು ಶೋಧಿಸ್ತಾ ಇರ್ಬೋದು. ನೀವು ಚಿಂತೆ ಮಾಡಬೇಡ್ರಿ. ಯೋಸೇಫನಿಗೆ ಎಲ್ಲ ಸಮಯದಲ್ಲಿ ಹೇಗೆ ದೇವರನ್ನೇ ನಂಬಿ ಮೌನವಾಗಿದ್ನೋ, ಈ ದಿನ ನೀವು ಸಹ ಮೌನವಾಗಿ ದೇವರಲ್ಲಿ ನಂಬಿಕೆಯಿಂದ ಇರ್ರಿ. ಖಂಡಿತವಾಗಿಯೂ ಬರುವ ದಿನಗಳಲ್ಲಿ ಯೋಸೇಫನನ್ನು ಒಂದು ಅಧಿಕಾರಿಯಾಗಿ, ಒಂದು ಪ್ರಧಾನ ಮಂತ್ರಿಯಂತೆ ದೇವರ ಆ ದೇಶದಲ್ಲಿ ಹೆಚ್ಚಿಸಿದ ಹಾಗೆ ಬರುವ ದಿನಗಳಲ್ಲಿ ಅದೇ ಜನರುಗಳ ಮುಂದೆ, ಅದೇ ಊರಿನ ಮುಂದೆ ದೇವರು ನಿಮ್ಮನ್ನೊಂದು ಸಾಕ್ಷಿಯಾಗಿ ಉನ್ನತ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ನನ್ನ ದೇವರಾದ ಯೆಹೋವನಿಗೆ, ನನ್ನ ಯೇಸು ಕ್ರಿಸ್ತನಿಗೆ ಅದು ಖಂಡಿತವಾಗಿಯೂ ಸಾಧ್ಯ. ನೀವು ಮಾಡಬೇಕಾದದ್ದು ಮೌನವಾಗಿರ್ರಿ, ನಂಬಿಕೆಯಿಂದ ಇರ್ರಿ, ದೇವರಿಗೆ ಭಯಪಡ್ತಾ ಇರ್ರಿ. ಖಂಡಿತ ಬರುವ ದಿನಗಳು ನಿಮ್ಮನ್ನು ಹೆಚ್ಚಿಸುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ದಾವೀದನನ್ನು ನೋಡೋದಾದ್ರೆ ಎಲ್ಲರೂ ಕೂಡ ಅವನನ್ನು ದ್ವೇಷಿಸ್ತಾ ಇದ್ದಾರೆ. ಆದರೂ ಕೂಡ ಯಾವುದ್ರ ಕುರಿತು ಅವನಿಗೆ ಚಿಂತೆ ಇಲ್ಲ. ಅವನಿಗೆ ಗೊತ್ತಿದ್ದೆಲ್ಲ, ನನ್ನನ್ನು ಸೃಷ್ಟಿಸಿದ ದೇವರು, ನನ್ನ ಆರಾಧಿಸುವ ದೇವರು, ನಾನು ಎಲ್ಲ ಟೈಮ್ನಲ್ಲಿ ಒಂದೇ ರೀತಿ ಆತನನ್ನು ಪ್ರೀತಿಸ್ತೇನೆ, ಆತನನ್ನು ಸ್ತುತಿಸ್ತಾನೆ ಇರ್ತೇನೆ, ಆತನನ್ನು ಹೊಗಳ್ತಾನೆ ಇರ್ತೇನೆ ಎಂಬುದಾಗಿ ಮಾತ್ರ ದಾವೀದನಿಗೆ ಗೊತ್ತಿತ್ತು. ಪ್ರಿಯರೇ, ನೀವು ಕೂಡ ದಾವೀದನಂತೆ ಯಾರು ಏನೇ ಅಂದರೂ ಪರವಾಗಿಲ್ಲ, ನಿಮ್ಮನ್ನು ಎಂಥ ಇಕ್ಕಟ್ಟುಗಳು ಆವರಿಸ್ಕೊಂಡ್ರೂ ಪರವಾಗಿಲ್ಲ, ನೀವು ಒಂದೇ ಒಂದು ಮಾಡ್ರಿ, ಯಾವಾಗಲೂ ಸ್ತುತಿಸ್ತಾ ಇರ್ರಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಸೌಲನ ಕುರಿತು ಯಾಕೆ ಹೇಳಿದೆ ಅಂದರೆ, ಈ ದಿನ ಅನೇಕ ತಂದೆ ತಾಯಿಯಂದರಿಗೆ ಮಕ್ಕಳ ಕುರಿತಾದ ಒಂದು ಭಯಂಕರವಾದ ಚಿಂತೆ. ಯಾಕಂದರೆ ಅನೇಕ ಮಕ್ಕಳು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಅಯ್ಯೋ, ನನ್ನ ಮಗನ ಸ್ಥಿತಿ ಈಗ ಆಗ್ತಾ ಇದೆಯಲ್ಲ, ಯಾರ ಮಾತು ಕೇಳ್ತಾ ಇಲ್ವಲ್ಲ, ಬೇಡದಿರೋ ಸಹವಾಸಗಳನ್ನು ಮಾಡ್ತಾ ಇದ್ದಾನಲ್ವ, ಬೇಡದಿರೋ ಗುಣಲಕ್ಷಣಗಳನ್ನು ಕಲಿತಾ ಇದ್ದಾನಲ್ವ, ಅವನ ಜೀವನ ಏನಾಗುತ್ತೋ ಹೇಗಾಗುತ್ತೋ ಅಂತ ಅನೇಕರು ಚಿಂತೆ ಮಾಡ್ತಾ ಇದ್ದೀರಾ. ಪ್ರಿಯ ತಾಯಿಯಂದಿರೆ, ಪ್ರಿಯ ತಂದೆಯರೇ, ನೀವು ಚಿಂತೆ ಮಾಡಬೇಡ್ರಿ.
ಖಂಡಿತವಾಗಿ ನೀವು ಪ್ರಾರ್ಥನೆ ಮಾತ್ರ ಮಾಡಿ, ದೇವರೇ ಸೌಲನನ್ನು ಪೌಲನಾಗಿ ಮಾಡಿದಂಥ ದೇವರಪ್ಪ ನನ್ನ ಮಗನನ್ನು ಬದಲಾಯಿಸ್ರಿ, ನನ್ನ ಮಗಳನ್ನು ಬದಲಾಯಿಸಿ. ಅವ್ರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ, ನನ್ನ ಮಾತು ಅವರು ಕೇಳ್ತಾ ಇಲ್ಲ ಕರ್ತನೆ, ನೀನು ಸರಿ ಮಾಡಿ ಎಂಬುದಾಗಿ ಹೇಳಿ ನೋಡ್ರಿ. ಖಂಡಿತ ಆ ದಿನ ಸೌಲನನ್ನು, ಅನೇಕ ದೇವರ ಮಕ್ಕಳನ್ನು ಹಿಂಸೆ ಪಡಿಸಿದ ವ್ಯಕ್ತಿಯನ್ನೇ ದೇವರು ಆರಿಸಿಕೊಂಡು ಅವನನ್ನು ಪೌಲನಾಗಿ ಮಾರ್ಪಡಿಸಿ ಆ ದೇವರ ಪ್ರೀತಿಯನ್ನು ಜಾತಿ ಜನಾಂಗಗಳಿಗೆ ಆತನು ಸಾರುವಂತೆ ದೇವರು ಮಾರ್ಪಡಿಸಿ. ಈ ದಿನ ನಿಮ್ಮ ಮಕ್ಕಳನ್ನು ಕೂಡ ದೇವರು ಖಂಡಿತವಾಗಿ ಮಾರ್ಪಡಿಸ್ತಾರೆ. ಯಾವುದರ ಕುರಿತು ನೀವು ಚಿಂತೆ ಮಾಡಬೇಡ್ರಿ, ಭಯ ಪಡಬೇಡ್ರಿ. ಈ ದಿನ ಎಸ್ತೇರಳಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ದಾವೀದನಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಯೋಸೇಫನಂತೆ ನಿಮ್ಮನ್ನು ಆಶೀರ್ವದಿಸಲಿ, ಸೌಲನನ್ನು ಪೌಲನಾಗಿ ಮಾಡಿ ಆಶೀರ್ವದಿಸದಂತೆ ನಿಮ್ಮನ್ನು ಸಹ ಆಶೀರ್ವದಿಸಲಿ. ಖಂಡಿತವಾಗಿ ಪ್ರಿಯರೇ, ಈ ದಿನ ಈ ವಾಕ್ಯಗಳು, ಈ ಮಾತುಗಳು ನಿಮಗೆ ಪ್ರಯೋಜನವಾಗಿರ್ತದೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬುತ್ತೇನೆ. ದಯವಿಟ್ಟು ಕ್ಷಮಿಸಿ, ಏಕೆಂದರೆ ಕೆಲವು ಬಲಹೀನತೆಗಳಿಂದಾಗಿ ನನಗೆ ಸರಿಯಾಗಿ ವಿಡಿಯೋಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ನಿಮ್ಮೆಲ್ಲರ ಪ್ರಾರ್ಥನೆ, ದೇವರ ಆತ್ಮನು ನನ್ನನ್ನು ಬಲಪಡಿಸ್ತಾ ಇದ್ದಾರೆ. ನಿಮ್ಮ ಪ್ರಾರ್ಥನೆಗಳಲ್ಲಿ ಇನ್ನೂ ಹೆಚ್ಚಾಗಿ ಸೇವೆಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮೆಲ್ಲ ಸೇವೆಗಳಿಗಾಗಿ ನೀವು ಪ್ರಾರ್ಥನೆ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಎಲ್ಲ ರೀತಿಯಲ್ಲೂ ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲಿ. ಮತ್ತೊಂದು ಆವರ್ತಿ ಕೇಳಿಕೊಳ್ತೇನೆ, ಇನ್ನು ಯಾರೆಲ್ಲ ಈ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳು, ನಿಮ್ಮ ಕೆಲಸ ಕಾರ್ಯ, ವಿದ್ಯಾಭ್ಯಾಸವನ್ನು, ಎಲ್ಲ ಬಿಸ್ನೆಸ್ಗಳನ್ನು ಎಲ್ಲ ರೀತಿಯಲ್ಲಿ ಕರ್ತನ ಆಶೀರ್ವದಿಸಲಿ. ನಮ್ಮ ದೇವರು ಆಶೀರ್ವದಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅದೇ ದೇವರ ವಾಕ್ಯ ಹೇಳೋದು, ನಾನು ನಿನ್ನನ್ನು ಆಶೀರ್ವದಿಸುವೆನು, ಹೆಚ್ಚಿಸುವೆನು. ಆಶೀರ್ವದಿಸುವ ದೇವರು ನಮ್ಮ ಜೊತೆ ಇದ್ದಾರೆ, ಹೆಚ್ಚಿಸುವ ದೇವರು ನಮ್ಮ ಜೊತೆಯಲ್ಲಿದ್ದಾರೆ, ಅಭಿವೃದ್ಧಿ ಮಾಡುವ ದೇವರು ನಮ್ಮ ಜೊತೆಯಲ್ಲಿದ್ದಾರೆ, ಸಮಾಧಾನ ಕೊಡುವ ದೇವರಾಗಿದ್ದಾರೆ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.